ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರೈತರೊಂದಿಗೆ ಚಿಂತನ ಮಂಥನ ಕಾರ್ಯಕ್ರಮ ಉದ್ಘಾಟಿಸಿ ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಭಗವಂತ್ ಖೂಬಾ ಅವರು ಮಾತನಾಡಿದರು. ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಕುಮ್ಮಕ್ಕಿನಿಂದ ನವದೆಹಲಿಯಲ್ಲಿ ಹೋರಾಟ ನಡೆಯುತ್ತಿದೆ ಎಂದು ಭಗವಂತ್ ಖೂಬಾ ಅವರು ಟೀಕಿಸಿದರು. ದೆಹಲಿಯಲ್ಲಿ ನಡೆದಿರುವ ಹೋರಾಟದಲ್ಲಿ ನಿಜವಾದ ರೈತರಿಲ್ಲ, ಶ್ರೀಮಂತರು ದಲ್ಲಾಳಿಗಳಿದ್ದಾರೆ. ಬಡವರನ್ನ ಪ್ರಚೋದಿಸಿ ಕರೆತಂದು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನಿಲ್ಲುವಂತೆ ಕಾಂಗ್ರೆಸ್ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ಬಹಳಷ್ಟು ಸಹಾಯವಾಗುತ್ತಿದೆ. ಕಿಸಾನ್ ಸಮ್ಮಾನ್ ನಿಧಿಯಡಿ ನೇರವಾಗಿ ರೈತರ ಖಾತೆಗೆ ಹಣ ಜಮೆ ಮಾಡಲಾಗ್ತಾ ಇದೆ. ಆದರೆ ಇಲ್ಲಿಯ ಉಸ್ತುವಾರಿ ಮಂತ್ರಿ ಈಶ್ವರ ಬಿ ಖಂಡ್ರೆ ದಿನ ಬೆಳಗಾದರೆ ಅಪಪ್ರಚಾರ ಮಾಡುತ್ತಾ ತಿರುಗಾಡುತ್ತಿದ್ದಾರೆ. ಬರವಿದ್ರೂ ಕೂಡ ಸರಿಯಾದ ಬೆಳೆ ಹಾನಿ ಸಮೀಕ್ಷೆ ಮಾಡಿಸದೆ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ದೂರಿದರು. ಪಿಎಂ ಕಿಸಾನ್ ಯೋಜನೆ ಅಡಿ ಕೇಂದ್ರದ ಜೊತೆ ರಾಜ್ಯದ 4,000 ಸೇರಿಸಿ 10,000 ರೂಪಾಯಿ ರೈತರ ಖಾತೆಗೆ ಈ ಹಿಂದೆ ಬರುತ್ತಿತ್ತು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ನಿಲ್ಲಿಸಿದೆ. ರೈತ ಮಕ್ಕಳಿಗೆ ನೀಡುತ್ತಿದ್ದ ರೈತ ವಿದ್ಯಾನಿಧಿ ನಿಲ್ಲಿಸಿದೆ. ರೈತರಿಗೆ ಅನ್ಯಾಯ ಮಾಡಿ ಮೋಜು ಮಸ್ತಿಯಲ್ಲಿ ತೊಡಗಿದೆ ಎಂದು ಆರೋಪ ಮಾಡಿದರು. ನಾನು ಸಂಸದನಾಗಿ 10 ವರ್ಷಗಳಲ್ಲಿ ಬೀದರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿರುವೆ. 12 ರಾಷ್ಟ್ರೀಯ ಹೆದ್ದಾರಿ, 14 ಹೊಸ ರೈಲು ಆರಂಭಿಸಿರುವೆ. ಕಾಂಗ್ರೆಸ್ಸಿಗರು ಜಿಲ್ಲೆಯಲ್ಲಿ 60 ವರ್ಷದಲ್ಲಿ ಮಾಡದ ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡಿರುವೆ ಎಂದರು. ಮೋದಿ ಸರ್ಕಾರದಿಂದ ದೇಶದ ಪ್ರತಿಯೊಬ್ಬರೂ ಕೂಡ ಒಂದಿಲ್ಲೊಂದು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ದೇಶದ ಅರ್ಥವ್ಯವಸ್ಥೆ ಬಲಿಷ್ಠವಾಗಿದೆ. ಎಲ್ಲರ ಜೀವನ ಶೈಲಿ ಬದಲಾಗಿದೆ. ಸುಮಾರು 500 ವರ್ಷಗಳಿಂದ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಮಂದಿರ ನಿರ್ಮಾಣ ಕಾರ್ಯ ಮೋದಿ ಸರ್ಕಾರದಲ್ಲಿ ಆಗಿದೆ ಎಂದು ತಿಳಿಸಿದರು. ಜಿಲ್ಲಾ ರಸಗೊಬ್ಬರ ಅಸೋಸಿಯೇಷನ್ ಅಧ್ಯಕ್ಷ ಮಡಿವಾಳಪ್ಪ ಗಂಗಶೆಟ್ಟಿ, ಉಪಾಧ್ಯಕ್ಷ ಕಂಟೆಪ್ಪ ಪಾಟೀಲ್, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಸುನೀಲ್ ಕುಮಾರ್, ಎನ್ಎಂ ಸುನೀಲ್ ಕುಲಕರ್ಣಿ, ರೇವಣಸಿದ್ದಪ್ಪ, ಶ್ರೀಕಾಂತ್, ರಾಕೇಶ್, ಗಣೇಶ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು. ಯಾವುದಾದರೂ ಸರ್ಕಾರ ರೈತಪರವಾಗಿ ಯೋಜನೆಗಳ ಕೊಡುವುದಾಗಿರ್ಬೋದು, ರೈತರಿಗೆ ಸೌಲಭ್ಯಗಳನ್ನು ಕೊಡುವುದಾಗಿರ್ಬೋದು, ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವುದಾಗಿರುವುದರಲ್ಲಿ ಮತ್ತು ರೈತರಿಗೆ ತಾನು ಬೆಳೆದ ಬೆಳೆಗಳಿಗೆ ಮಾರಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಯಾವುದಾದರೂ ಸರ್ಕಾರ ಇದೆ, ಅದು ನರೇಂದ್ರ ಸರ್ಕಾರ. ರೈತರ ಸಮಸ್ಯೆಗಳಿಗೆ ಅಂದಿನ ಸರ್ಕಾರಗಳು ಕೇವಲ ಮೋಸ ಮಾಡುವಂಥದ್ದು, ಕೇವಲ ಬಸವಳಿಗಳ ನೀರನ್ನು ಹರಿಸುವಂಥದ್ದು ಮತ್ತು ರೈತರನ್ನ ಹಕ್ಕನ್ನು ಪ್ರತಿಪಾದಿಸಿದಾಗ ಅನೇಕ ಬಾರಿ ಲಾಠಿ ಮಕ್ಕಳನ್ನು ತಿಂದಿದ್ದು, ಗುಂಡೇಗಳನ್ನು ತಿಂದಿದ್ದು, ಅಶ್ರುವಾಯುಗಳನ್ನು ತಿಂದಿದ್ದು ಇದೇ ನಮ್ಮೆಲ್ಲರಿಗೆ ಅರ್ಥ ಕೊಡುವಂತಹ ರೈತರು ಅನೇಕ ಸರ್ಕಾರಗಳು ದಲ್ಲಾಳಿ ಯೋಜನೆ ಮಾಡಿ ರೈತರಿಗೆ ಶೋಷಣೆ ಮಾಡಲಿದ್ದಾರೆ. ಎಲ್ಲ ರೀತಿಯ ಶೋಷಣೆಗಳು ವರ್ಗದಲ್ಲಿದೆ, ಅದು ರೈತರ ಪರವಾದ ಸರ್ಕಾರ. ಅದಕ್ಕೆ